ಎಲ್ಲರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಾವು ಭಗವದ್ಗೀತೆಯ ಅಧ್ಯಾಯ 2, ಇದು ಸಾಂಖ್ಯ ಯೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಅಧ್ಯಾಯ 2ರ ಶ್ಲೋಕ ಸಂಖ್ಯೆ 6ರಿಂದ 8ರವರೆಗೆ ಶ್ಲೋಕಗಳನ್ನು ಪಠನ ಮಾಡಿಬಿಟ್ಟು ಅದರ ಅರ್ಥಗಳನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ ಸಂಖ್ಯೆ 6. ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾ ನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾಃ ಪ್ರಮುಖೇ ಧಾರ್ತರಾಷ್ಟ್ರಾಃ. ಕಾರ್ಪಣ್ಯದೋಷೋಪಹತಃ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ನ ಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಇಲ್ಲಿವರೆಗೂ ಕೇಳಿರ್ತಕ್ಕಂಥ ಈ ಶ್ಲೋಕಗಳೆಲ್ಲ ತ್ರಿಷ್ಠುಬ್ ಛಂದದಲ್ಲಿ ಇದ್ದಾವೆ. ತ್ರಿಷ್ಠುಬ್ ಛಂದದ ಸ್ವರಸಂಯೋಜನೆ ಸ್ವಲ್ಪ ವಿಭಿನ್ನವಾಗಿರುತ್ತೆ ಅನುಷ್ಠುಬ್ ಛಂದಕ್ಕಿಂತನೂ. ಅನುಷ್ಠುಬ್ ಛಂದದಲ್ಲಿ ಒಂದೊಂದು ಸಾಲಿನಲ್ಲಿ 16 ಅಕ್ಷರಗಳಿರ್ತವೆ. ತ್ರಿಷ್ಠುಬ್ ಛಂದದಲ್ಲಿ 22 ಅಕ್ಷರಗಳಿರ್ತವೆ. ಮುಂದುವರೆದು ಅರ್ಜುನ ತನಗೆ ಉಂಟಾಗಿರ್ತಕ್ಕಂತಹ ಗೊಂದಲದ ಸನ್ನಿವೇಶವನ್ನು ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೇಳ್ಕೊಳ್ತಾ ಹೋಗ್ತಾ ಇದ್ದಾನೆ. ಹಾಗೆ ನಾವು ಹಿಂದಿನ ಶ್ಲೋಕ ಅಂದರೆ 5ನೇ ಶ್ಲೋಕದಲ್ಲಿ ನೋಡಿದ್ವಿ. ಅರ್ಜುನ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮನಿಗೆ, ಗುರೂನ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥ ಕಾಮಾನ್ಸ್ತು ಗುರೂನಿ ಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಅಂದರೆ ಈ ರಕ್ತಸಿಕ್ತವಾಗಿರ್ತಕ್ಕಂತಹ ರಾಜ್ಯವನ್ನು, ಅಂದರೆ ನಮ್ಮ ಗುರುಗಳನ್ನು, ಹಿರಿಯರನ್ನು, ಏನು ಈ ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಸೇರಿಕೊಂಡು ನಮ್ಮೆದುರಿಗೆ ಯುದ್ಧಕ್ಕೆ ಬಂದು ನಿಂತುಕೊಂಡಿರ್ತಕ್ಕಂಥ ಇವರೆಲ್ಲರನ್ನು ಕೊಂದರೆ ಅದು ನಮಗೆ ಅಂತಹ ಒಂದು ಯುದ್ಧದಿಂದ ಬರ್ತಕ್ಕಂಥ ಸಾಮ್ರಾಜ್ಯ, ಸಂಪತ್ತು ಎಲ್ಲವೂ ಆ ಹಿರಿಯರ ಗುರುಗಳ ಮತ್ತು ಹಿರಿಯರ ರಕ್ತದಿಂದ ಸಿಕ್ತವಾಗಿರುತ್ತೆ. ಅಂಥ ಒಂದು ಸಾಮ್ರಾಜ್ಯವನ್ನು, ಸಂಪತ್ತನ್ನು ಅನುಭವಿಸೋದಕ್ಕಿಂತನೂ ನಾವು ಹಾಗೇ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿಕೊಂಡು ಭಿಕ್ಷಾಟನೆಯನ್ನು ಮಾಡ್ತಾ ಜೀವನ ಮಾಡೋದೇ ಉತ್ತಮ ಅಂತೇಳಿ ಅವನಿಗೆ ಅನ್ನಿಸ್ತಾ ಇದೆ ಅಂತೇಳಿ ಶ್ರೀಕೃಷ್ಣನಿಗೆ ಹೇಳಿರ್ತಾನೆ. ಹಾಗೆ ಮುಂದುವರೆದು ಈ 6ನೇ ಶ್ಲೋಕದಲ್ಲಿ ಹೇಳ್ತಾನೆ, ನ ಚೈತದ್ವಿದ್ಮಃ ಕತರನ್ನೋ ಗರೀಯಃ ಯದ್ವಾ ಜಯೇಮ ಯದಿ ವಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾ ಪ್ರಮುಖೇ ಧಾರ್ತರಾಷ್ಟ್ರ. ಅಂದರೆ ಇಲ್ಲಿ ಧಾರ್ತರಾಷ್ಟ್ರ ಅಂದರೆ ಧೃತರಾಷ್ಟ್ರನ ಮಕ್ಕಳ ಜೊತೆಗೆ ಸೇರಿಕೊಂಡಿರ್ತಕ್ಕಂಥ ಪ್ರಮುಖರಾಗಿರ್ತಕ್ಕಂಥವ್ರು, ಎಲ್ಲ ಹಿರಿಯರು, ಗುರುಗಳು. ತೇವಸ್ಥಿತಾ, ಇಲ್ಲಿ ನಮ್ಮೆದುರು ಬಂದು ನಿಂತ್ಕೊಂಡಿರ್ತಕ್ಕಂತಹ ಈ ಎಲ್ಲ ಹಿರಿಯರು, ಅವ್ರನ್ನ ನಾವು ಒಂದು ವೇಳೆ ಕೊಂದರೆ ನಮಗೆ ಬದುಕಬೇಕು ಅಂತಕ್ಕಂಥ ಆಸೆ ಏನು ಉಳಿಯೋದಿಲ್ಲ. ಹಾಗಾಗಿ ಈ ಯುದ್ಧದಿಂದ ಉಂಟಾಗ್ತಕ್ಕಂಥ ಫಲಿತಾಂಶ ಅಥವಾ ಈ ಯುದ್ಧ ಮುಕ್ತಾಯ ಆದಮೇಲೆ ನಮಗೆ ಎಂತಹ ಒಂದು ಫಲಿತಾಂಶ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅರ್ಜುನ ಯೋಚನೆ ಮಾಡ್ತಿದ್ದಾಗ ಅವನಿಗೆ ಒಂದು ರೀತಿಯ ಗೊಂದಲವಾಗಿರ್ತಕ್ಕಂತಹ ವಾತಾವರಣ ಅಥವಾ ಪರಿಸ್ಥಿತಿ ಉಂಟಾಗುತ್ತೆ. ಅವನಿಗೆ ಗೆದ್ದರೂ ಒಳ್ಳೆಯದೋ ಅಥವಾ ಸೋತ್ರ ಒಳ್ಳೆಯದೋ ಅಂತೇಳಿ ಯೋಚನೆ ಮಾಡ್ತಾನೆ. ಯದ್ವಾ ಜಯೇಮ ಯದಿ ವಾನೋ ಜಯೇಯು, ನಾವು ಗೆದ್ದರೂ ಒಳ್ಳೆಯದೋ ಅಥವಾ ಗೆಲ್ಲದೆ ಇದ್ದರೂ ಒಳ್ಳೆಯದು ಅನ್ನೋದು ಅವನಿಗೆ ತಿಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಚ ಏತತ್ ವಿದ್ಮಃ ಅಂದರೆ ಇವುಗಳಲ್ಲಿ ಯಾವುದು ಉತ್ತಮವಾಗಿ, ಯಾವುದು
ನಾವು ಕತರನ್ನೋ ಗರೀಯ, ಯಾವುದು ಒಳ್ಳೆಯದು, ಗರಿಯ ಅಂದರೆ ಶ್ರೇಷ್ಠವಾಗಿರ್ತಕ್ಕಂಥದ್ದು ಅಂತೇಳಿ ತಿಳಿದುಕೊಳ್ಳೋದಕ್ಕೆ ನಮಗೆ ಆಗ್ತಾ ಇಲ್ಲ, ನನಗೆ ಆಗ್ತಾ ಇಲ್ಲ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ ಈ 6ನೇ ಶ್ಲೋಕದಲ್ಲಿ. ಹಾಗೆ ಮುಂದುವರೆದು ಮುಂದಿನ ಶ್ಲೋಕದಲ್ಲಿ ಏನು ಹೇಳ್ತಾನೆ ಅಂತೇಳಿ ನೋಡೋಣ. ಹಾಗೆ ಈ 7ನೇ ಶ್ಲೋಕದಲ್ಲಿ ಹೇಳ್ತಾನೆ ಅರ್ಜುನ, ಕಾರ್ಪಣ್ಯದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅಂದರೆ ನನ್ನ ಮನಸ್ಸನ್ನೆಲ್ಲ ಕಾರ್ಪಣ್ಯ ದೋಷ ಅಂದರೆ ಒಂದು ರೀತಿಯ ಹೇಡಿತನದಿಂದ ಉಂಟಾಗ್ತಕ್ಕಂಥ ದೋಷ ಅಂತೇಳಿ ಕರೀತಾರೆ ಇಲ್ಲಿ. ಅಂತಹ ಒಂದು ದೋಷ ನನ್ನ ಸ್ವಭಾವವನ್ನು, ನನ್ನ ಮನಸ್ಸನ್ನು ಸಂಪೂರ್ಣವಾಗಿ ಆವರಿಸ್ಕೊಂಡು ಬಿಟ್ಟಿದೆ. ಈಗ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ, ನನ್ನ ಮನಸ್ಸಿನಲ್ಲಿ ನಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾವುದು ಅಂತಕ್ಕಂಥದ್ದು ನನಗೆ ತಿಳಿತಾ ಇಲ್ಲ. ಧರ್ಮ ಸಮ್ಮೂಢಚೇತಾಃ, ಚೇತಾಃ ಅಂದರೆ ಮನಸ್ಸು, ಹೃದಯದಲ್ಲಿ. ಧರ್ಮ ಸಮ್ಮೂಢಾಃ ಅಂದರೆ, ಸಮ್ಮೂಢಾಃ ಅಂದರೆ ಒಂದು ರೀತಿಯ ಗೊಂದಲ ಉಂಟಾಗ್ತಕ್ಕಂಥದ್ದು. ಧರ್ಮ ಅಂದರೆ ಇಲ್ಲಿ ಕರ್ತವ್ಯ, ನಾನು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಯಾವುದು ಅಂತಕ್ಕಂಥದ್ದು ನನಗೆ ಒಂದು ರೀತಿಯ ಗೊಂದಲ ಉಂಟಾಗಿದೆ. ಹಾಗಾಗಿ ನಾನು ನಿನ್ನಲ್ಲಿ ಕೇಳ್ತಾ ಇದ್ದೀನಿ, ಪೃಚ್ಛಾಮಿ ತ್ವಾಂ ಯಚ್ಛ್ರೇಯ ಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ. ಯಚ್ಛ್ರೇಯ, ಯತ್ ಶ್ರೇಯ, ಯಾವುದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು ಅದನ್ನೇ ನಿಶ್ಚಿತವಾಗಿ, ನಿಶ್ಚಿತಂ ಬ್ರೂಹಿ ತನ್ಮೇ, ನಿಶ್ಚಿತವಾಗಿಯೂ ಖಂಡಿತವಾಗಿಯೂ ಯಾವುದು ನನಗೆ ಶ್ರೇಯಸ್ಸು ಅಂತ ನಿನಗೆ ಅನಿಸುತ್ತೋ ಅದನ್ನು ಬ್ರೂಹಿ ಅಂದರೆ ಹೇಳು, ನನಗೆ ಹೇಳು ಅಂತ ಹೇಳ್ತಾನೆ. ಯಾಕೆ ಹೇಳಬೇಕು ಅಂದರೆ, ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನ, ನಾನು ನಿನಗೆ ಶಿಷ್ಯನಾಗಿದ್ದೇನೆ, ನಾನು ನಿನಗೆ ಶರಣಾಗತನಾಗ್ತಿದ್ದೇನೆ. ಹಾಗಾಗಿ ಶರಣಾಗತನಾಗಿರ್ತಕ್ಕಂತಹ ನಿನ್ನ ಶಿಷ್ಯನನ್ನು ಉದ್ಧಾರ ಮಾಡ್ತಕ್ಕಂಥದ್ದು ನಿನ್ನ ಕರ್ತವ್ಯವಾಗಿದೆ. ನೀನೇ ನನಗೆ ಮಾರ್ಗದರ್ಶನವನ್ನು ಮಾಡಬೇಕು. ಶಾಧಿ ಮಾಂ ತ್ವಾಂ ಅಂದರೆ ನೀನೇ ನನಗೆ ಸರಿಯಾದ ಮಾರ್ಗದರ್ಶನವನ್ನು ಕೊಡಬೇಕು ಇಲ್ಲಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಜುನ ಶರಣಾಗತನಾಗಿದ್ದೀನಿ, ನಾನು ನಿನ್ನ ಆಗಿದ್ದೇನೆ, ನನಗೆ ನೀನು ಸರಿಯಾದ ಮಾರ್ಗವನ್ನು ತೋರಿಸು, ನನಗೆ ಯಾವುದು ಶ್ರೇಯಸ್ಕರವಾಗಿರ್ತಕ್ಕಂಥದ್ದು, ನನ್ನ ಕರ್ತವ್ಯ ಏನು ಅಂತಕ್ಕಂಥದ್ದನ್ನು ನೀನು ನನಗೆ ತಿಳಿಸು ಅಂತೇಳಿ ಇಲ್ಲಿ ಕೇಳ್ಕೊಳ್ತಾನೆ. ಇದು ಭಗವದ್ಗೀತೆ ಮತ್ತು ಮಹಾಭಾರತದಲ್ಲಿ ಒಂದು ಅತ್ಯಂತ ಮಹತ್ತರವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಒಂದು ತುಂಬ ನಾವು ನೋಡಿರಬಹುದು, ನಮ್ಮ ಎಲ್ಲ ಪರಂಪರೆ ಪುರಾಣಗಳನ್ನು, ವೇದ ಉಪನಿಷತ್ತುಗಳನ್ನು ನೋಡಿದ್ರೆ ಸಹ ಯಾವಾಗಲೂ ಜ್ಞಾನವನ್ನು ನಾವು ಗುರುಗಳಿಂದ ಶಿಷ್ಯರಿಗೆ ಪ್ರಸಾರ ಆಗ್ತಕ್ಕಂಥದ್ದನ್ನು ನೋಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿಯಾಗಿ ಇನ್ನು ಮುಂದೆ ಶ್ರೀಕೃಷ್ಣ ಪರಮಾತ್ಮ ನಿರರ್ಗಳವಾಗಿ ಅರ್ಜುನನಿಗೆ ಹಲವಾರು ಗೂಢವಾಗಿರ್ತಕ್ಕಂತಹ ವಿಚಾರಗಳನ್ನು, ಆತ್ಮ, ಪರಮಾತ್ಮ, ಆತ್ಮದ ಅವಿನಾಶಿ ತತ್ವ, ಕರ್ಮ ಅಂದ್ರೇನು, ಮತ್ತು ಹಲವಾರು ಯೋಗಗಳನ್ನು, ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಯೋಗ, ಸಾಂಖ್ಯ ಯೋಗ, ಹೀಗೆ ಹಲವಾರು ಯೋಗ ಮುಂತಾದ ಸಾಕಷ್ಟು ಗೂಢವಾಗಿರ್ತಕ್ಕಂಥ ವಿಚಾರಗಳನ್ನು ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾ ಹೋಗ್ತಾನೆ. ಅದನ್ನು ನಾವು ಮುಂದೆ ನೋಡ್ತಾ ಹೋಗ್ಬೋದು. ಈಗ ಅರ್ಜುನ ಸಂಪೂರ್ಣವಾಗಿ ಶ್ರೀಕೃಷ್ಣನಿಗೆ ತಾನು ಶರಣಾಗತನಾಗಿದ್ದೇನೆ, ತಾನು ಶಿಷ್ಯನಾಗಿದ್ದೇನೆ ಪರಮಾತ್ಮನಿಗೆ, ನೀನು ನನ್ನನ್ನು ಉದ್ಧರಿಸಬೇಕು ಅಂತೇಳಿ ಇಲ್ಲಿ ಕೇಳ್ಕೊಳ್ತಾನೆ ಅನ್ನೋದನ್ನು ನಾವು ಗಮನಿಸ್ಬೋದು. ಮುಂದಿನ ಶ್ಲೋಕದಲ್ಲಿ ನೋಡೋಣ. ಈ 8ನೇ ಶ್ಲೋಕದಲ್ಲಿ ಅರ್ಜುನ ತನಗೆ ಉಂಟಾಗಿರ್ತಕ್ಕಂಥ ಮನೋವ್ಯಾಕುಲತೆ ಎಂಥ ಗಾಢವಾಗಿರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಮತ್ತೊಮ್ಮೆ ತಿಳಿಸ್ಕೊಡ್ತಾ ಇದ್ದಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಛೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ನಹಿ ಪ್ರಪಶ್ಯಾಮಿ, ನನಗೆ ಕಾಣಿಸ್ತಾ ಇಲ್ಲ. ಏನು ಕಾಣಿಸ್ತಾ ಇಲ್ಲ? ಮಮಾಪನುದ್ಯಾತ್ ಅಂದರೆ ನನ್ನಿಂದ ಹೊರಹೋಡಿಸ್ತಕ್ಕಂತಹ ಮಾರ್ಗ ಕಾಣಿಸ್ತಾ ಇಲ್ಲ. ಏನನ್ನ ಹೊರ ಹೋಗಿಸ್ಬೇಕು ಅಥವಾ ಹೊರ ಓಡಿಸ್ಬೇಕು ಅಂತೇಳಿ ಅವನು ಅಂದ್ಕೊಳ್ತಾ ಇದ್ದಾನಂದರೆ, ಅವನಿಗೆ ಉಂಟಾಗಿರ್ತಕ್ಕಂತಹ ಮನೋವ್ಯಾಕುಲತೆ, ಯುದ್ಧ ತಂದು ಒಡ್ಡಿರ್ತಕ್ಕಂತಹ ದುಃಖಕರವಾಗಿರ್ತಕ್ಕಂಥ ಸನ್ನಿವೇಶ, ಅದನ್ನು ಹೇಗೆ ಹೊರಹಾಕಬೇಕು ಅಂತಕ್ಕಂಥದ್ದು ತನಗೆ
ಯಾವುದೇ ಒಂದು ಮಾರ್ಗ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಯತ್ ಚೋಕ ಮುಚ್ಚೋಷಣಮಿಂದ್ರಿಯಾಣ, ಯತ್ ಯಾವ ಈ ಶೋಕ, ಚೋಕ ಅಂದರೆ ಇಲ್ಲಿ ಶೋಕ, ಯಾವ ಶೋಕ ತನ್ನ ಇಂದ್ರಿಯಗಳನ್ನೆಲ್ಲ ಒಂದು ರೀತಿ ಅವುಗಳ ಶಕ್ತಿಯನ್ನು ಕುಂದಿಸ್ಬಿಟ್ಟು ತನ್ನನ್ನು ಸಂಪೂರ್ಣವಾಗಿ ನಿರ್ವೀರ್ಯನನ್ನಾಗಿ ಮಾಡ್ತಾ ಇದೆಯಲ್ವ, ಅಂತಹ ಆ ದುಃಖವನ್ನು, ಶೋಕವನ್ನು ತನ್ನ ಮನಸ್ಸಿನಿಂದ ಸಂಪೂರ್ಣವಾಗಿ ಹೊರ ಓಡಿಸ್ಲಿಕ್ಕೆ ತನಗೆ ಯಾವುದೇ ರೀತಿಯ ಮಾರ್ಗ ಕಾಣಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಅವಾಪ್ಯ ಭೂಮಾ ವಸಪತ್ನ ವೃದ್ಧಂ ರಾಜ್ಯಂ ಸುರಾಣಾಮಪಿಚ್ಚಾಧಿಪತ್ಯಂ. ಒಂದು ವೇಳೆ ಇಡೀ ಭೂಮಂಡಲದಲ್ಲಿಯೇ ಅತ್ಯಂತ ಸಂಪದ್ಭರಿತವಾಗಿರ್ತಕ್ಕಂತಹ ಹಾಗೂ ಇದಕ್ಕೆ ಅಂದರೆ ಈ ಕುರುವಂಶಕ್ಕೆ ಸೇರಿರ್ತಕ್ಕಂಥ ಈ ರಾಜ್ಯಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ತಕ್ಕಂತಹ ರಾಜ್ಯ ಇನ್ನೊಂದು ಯಾವುದೂ ಇಲ್ಲ. ಇಂತಹ ಈ ರಾಜ್ಯವನ್ನು ನಾನು ಗೆದ್ದರೂ ಸಹ ಅದು ನನ್ನೊಳಗೆ ಉಂಟಾಗಿರ್ತಕ್ಕಂಥ ಶೋಕ, ಅಂದರೆ ಆ ಶೋಕ ಕೇವಲ ಯಾವುದೋ ಒಂದು ದೈಹಿಕ ತೊಂದರೆಯಿಂದ ಉಂಟಾಗಿರ್ತಕ್ಕಂಥ ಶೋಕವಲ್ಲ, ಅದೊಂದು ರೀತಿ ಆಧ್ಯಾತ್ಮಿಕ ಶೋಕ ಅಂತ ಹೇಳ್ಬೋದು. ಅರ್ಜುನನಿಗೆ ಏನನ್ನೋ ತಿಳಿದುಕೊಳ್ಬೇಕಾಗಿದೆ ಇವಾಗ. ಸೊ ಹಾಗಾಗಿ ಆ ಶೋಕ ಕೇವಲ ರಾಜ್ಯವನ್ನು, ಸಂಪದ್ಭರಿತವಾಗಿರ್ತಕ್ಕಂಥ ರಾಜ್ಯವನ್ನು ಗೆಲ್ಲೋದ್ರ ಮುಖಾಂತರ ಅದು ಹೋಗೋದಿಲ್ಲ, ನನ್ನಿಂದ ಹೋಗಲಾಡ್ಸೋಕೆ ಆಗೋದಿಲ್ಲ. ದೇವಾನ ದೇವತೆಗಳ ಥರ ಅವುಗಳ ಮೇಲೆ ಅಧಿಕಾರವನ್ನು ಸಾಧಿಸಿದರೂ ಸಹ, ಸ್ವತಂತ್ರವಾಗಿ ಬದುಕಿದರೂ ಸಹ ಈ ಶೋಕ ನನ್ನಿಂದ ಹೋಗಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ಪರಿಹಾರ ಮಾಡಲಿಕ್ಕೆ ನಿನ್ನಿಂದ ಒಬ್ಬನಿಗೆ, ಅಂದರೆ ನಿನಗೊಬ್ಬನಿಗೆ ಮಾತ್ರ ಸಾಧ್ಯ ಅಂತೇಳಿ ಪರಮಾತ್ಮನಿಗೆ ಮತ್ತೊಮ್ಮೆ ನಿವೇದಿಸಿಕೊಳ್ತಾ ಇದ್ದೀನಿ. ಮುಂದಿನ ಶ್ಲೋಕಗಳಿಗೆ ನೋಡೋಣ, ಇದಕ್ಕೆ ಹೇಗೆ ಶ್ರೀಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾನೆ. ಅರ್ಜುನನನ್ನು ತನ್ನಲ್ಲಿ ಉಂಟಾಗಿರ್ತಕ್ಕಂಥ ಈ ಮಾನಸಿಕವಾಗಿರ್ತಕ್ಕಂಥ ಒಂದು ತುಮುಲವನ್ನು, ವ್ಯಾಕುಲತೆಯನ್ನು ಹೊರತೆಗೆದು ಅವನಿಗೆ ಯುದ್ಧದಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಯಾವ ರೀತಿಯ ಮಾರ್ಗದರ್ಶನವನ್ನು ನೀಡ್ತಾನೆ ಅಂತಕ್ಕಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ, ಮುಂದಿನ ಶ್ಲೋಕಗಳಲ್ಲಿ ನೋಡ್ತಾ ಹೋಗೋಣ. ಇಲ್ಲಿಯವರೆಗೂ ಈ ಶ್ಲೋಕಗಳನ್ನು ಮತ್ತು ಅದರ ಅರ್ಥವನ್ನು ಕೇಳಿ ತಿಳಿದುಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.